517ನೇ ಕೆಂಪೇಗೌಡ ಜಯಂತಿಯನ್ನು ಕೆಪಿಸಿಎಲ್ ಮತ್ತು ಬೆಸ್ಕಾಂ ಮತ್ತು ಜಿಇಪಿಗಳು ಸಿಎಂಆರ್ಗಳು ಗುತ್ತಿಗೆದಾರ ಕಡೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಕೆಂಪೇಗೌಡ ಜಯಂತಿ ಹೇಳಿ ನಮ್ಮ ವರದಾ ಸರ್ ಹೇಳಿದ್ದಾರೆ, ನಮ್ಮ ಯಡಿಯೂರಪ್ಪ ಸರ್ ಹೇಳಿದ್ದಾರೆ. ಆ ಕಾಲಕ್ಕೆ ಅವರು ಏನ್ ಮಾಡಿದ್ರು ಅಂದ್ರೆ 500 ವರ್ಷ ಹಿಂದ್ಗಡೆನೆ 64 ಪೇಟೆಗಳನ್ನು ಕಟ್ಟಿದ್ದಾರೆ. ನಾವು ಇವಾಗ ಒಂದು ಚಿಕ್ಕ ಹಳ್ಳಿಯಲ್ಲಿ ಏನು ಸಮಸ್ಯೆ ಬಂದ್ರೆ ನಮ್ಮನ್ನ ವಿದ್ಯಾವಂತರಾಗಿ ನಾವೇನು ಮಾಡಕ್ ಆಗ್ತಾ ಇಲ್ಲ. ಈಗ ಆ ಕಾಲಕ್ಕೆ ಅವರು ಚಿಕ್ಕ ಪೇಟೆಗಳನ್ನು ಕಟ್ಟಿದ್ದಾರೆ, ಕರೆ ಕಟ್ಟೆಗಳು ಕಟ್ಟಿದ್ದಾರೆ. ಇದು ಇವತ್ತು ಬೆಂಗಳೂರು ಇಲ್ಲ ಅಂದ್ರೆ ಟೋಟಲಿ ನಾವು ಝೀರೋ. ಯಾವುದೇ ಡಿಪಾರ್ಟ್ಮೆಂಟ್ ತಗೊಂಡ್ಲಿ ಅಲ್ಲಿ ಬರೋದ್ರಿಂದ ನಾವು ಡೆವಲಪ್ ಆಗ್ತದೆ. ನಮ್ಮ ಬೆಸ್ಕಾಮೇ ಆಗ್ಲಿ ಇವತ್ತು ಅಲ್ಲಿ ಬರೋದ್ರಿಂದ ನಾವು ಇವಾಗ 8 ಜಿಲ್ಲೆಗಳಲ್ಲಿ ಬೆಸ್ಕಾಮು ಟೋಟಲಿ ಬೆಂಗಳೂರಿಂದನೇ ಬರ್ತಾರೆ ರೆವಿನ್ಯೂ. ಇದೇ ರೀತಿ ನಮ್ಮ ಕೆಂಪೇಗೌಡರು ಹಾಕೊಟ್ಟಂತಹ ಆದರ್ಶಗಳನ್ನು ನಾವು ಎಲ್ಲ ಬೆಳೆಸ್ಕೊಂಡು ಹೋಗ್ಬೇಕಂತ ಈ ಜಯಂತಿ 2 ಮಾತನ್ನು ಹೇಳೋದಕ್ಕೆ. ಕೆಂಪೇಗೌಡರಿಗೆ 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 ಎಲ್ರಿಗೂ ಶುಭೋದಯ, ನಮಸ್ಕಾರ. ಇವತ್ತು ನಾವು ಬೆಸ್ಕಾಂ, ಕೆಪಿಟಿಸಿಎಲ್ ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಇವತ್ತು ನಾವು ಕೆಂಪೇಗೌಡರ 517ನೇ ಜಯಂತಿನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ಎಲ್ರಿಗೂ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಕೆಂಪೇಗೌಡರು ಅಂದ್ರೆ ನಮ್ಮ ಮೈ ಜಿಮ್ ಅನ್ನುತ್ತೆ. ಯಾಕಂದ್ರೆ ಆ ಒಂದು ಹೆಸರಲ್ಲಿ ಆ ಒಂದು ಪವರ್ ಇದೆ. ಯಾರೇ ಆಗ್ಲಿ ಕೆಂಪೇಗೌಡರು ಅಂದ ತಕ್ಷಣನೇ ನಮ್ಗೆ ನೆನ್ಪು ಬರೋದು ಬೆಂಗಳೂರು. ಸೊ ಇವತ್ತು ಬೆಂಗಳೂರು ಯಾವ ತರ ಬೆಳೆದಿದೆ, ಇವತ್ತು ಇಡೀ ಕರ್ನಾಟಕವನ್ನ ಸಾಕ್ತಾ ಇರೋದು ಅಂದ್ರೆ ಬೆಂಗಳೂರೇ. ಸೊ ಅವತ್ತು ಏನ್ ನಮ್ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಒಂದು ಉತ್ಸವ ಆಗುತ್ತೆ. ಅವತ್ತು ನಮ್ಮ ಕರ್ನಾಟಕಕ್ಕೆ ಹೆಸರುವಾಸಿ ವಿಜಯನಗರ ಒಂದು ಆಳ್ವಿಕೆ, ವಿಜಯನಗರ ಸಾಮ್ರಾಜ್ಯ. ಅಲ್ಲಿ ಚೆನ್ನಾಗಿ ಮಾಡಿದನ್ನ ನಾನು ಇದೇ ತರ ನಾನು ಬೆಂಗಳೂರನ್ನ ಅಭಿವೃದ್ಧಿ ಪಡ್ಬೇಕಂತ ನಮ್ಮ ಸಾರ್ ಹೇಳಿದಂಗೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕು. ನಿಸ್ವಾರ್ಥ ಮನಸ್ಸದಿಂದ, ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಅವರು ಅವತ್ತು ಬಂದು ಏನು 4 ಕಡೆನೆ ಒಂದು ಗೋಪುರಗಳನ್ನ ರಚನೆ ಮಾಡಿ, ಮತ್ತೆ ಅನೇಕ ಒಂದು ನಮ್ಮ ಜನಗಳಿಗೆ ನೀರು ಬೇಕಾಗುತ್ತೆ. ಅವತ್ತೇ ಕಂಡಿದ್ರು ನೀರಿನ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅವತ್ತು ಸುಮಾರು ಕಡೆ ಕೆರೆಗಳನ್ನ ನಿರ್ಮಿಸಿ, ಮತ್ತೆ ವ್ಯವಸಾಯಕ್ಕೆ ಅಚ್ಚುಕಟ್ಟಾಗಿ ಅವರು ಆಡಳಿತ ನೀಡಿರ್ತಾರೆ. ಅವರೊಂದು ಏನು ಈಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಒಳ್ಳೆ ಮನುಷ್ಯನ ಕಡೆಯಿಂದ ನಾವು ಅವತ್ತು ಒಂದು ಪೂಜೆ ಮಾಡಿಸ್ಬೇಕು ಅಥವಾ ಒಂದು ಅಡಿಪಾಯ ಹಾಕ್ಸ್ಬೇಕು. ಯಾಕಂದ್ರೆ ಅವ್ರ ಗುಣ ಹಂಗಿರುತ್ತೆ. ಎಲ್ರ ಕೈಯಲ್ಲೇನು ನಾವು ಈ ಸಾಧನೆ ಮಾಡಕ್ಕೆ ಆಗಲ್ಲ. ಅದು ಅವರು ಒಂದು ವ್ಯಕ್ತಿತ್ವ ಇರುತ್ತೆ, ಅವರಲ್ಲಿ ಒಂದು ಗುಣ ಇರುತ್ತೆ, ಅಟ್ರಾಕ್ಟಿವ್ ಗುಣ. ಸೊ ಅವರು ಅವತ್ತು ನಮಗೆ ಒಳ್ಳೆ ಆದರ್ಶ ಕೊಟ್ಟು ಈ ಬೆಂಗಳೂರಿಗೆ ಭದ್ರ ಬುನಾದಿ ಹಾಕಿ ಇವತ್ತು ಪ್ರಪಂಚದಲ್ಲೇ ಹೆಸರುವಾಸಿ ಮಾಡಿದೆ ಅಂದ್ರೆ ಅವರಿಂದ, ನಮ್ಮ ಕೆಂಪೇಗೌಡರಿಂದನೇ. ಸೊ ಇವತ್ತು ಕರ್ನಾಟಕಕ್ಕೆಲ್ಲ ನಾವು ಒಂದು ಊಟ ಕೊಡ್ತಾ ಇದೆ ಅಂದ್ರೆ ಬೆಂಗಳೂರು. ಸೊ ಈ ಬೆಂಗಳೂರು ನಿರ್ಮಾತರು ನಮ್ ಕೆಂಪೇಗೌಡರು. ಸೊ ನಾವು ಮೊದ್ಲಿಂದ ಊರುಗಳಲ್ಲಿ ನೋಡಿದೀವಿ, ಗೌಡ್ರು ಹೇಳಿದ ತಕ್ಷಣ ಒಂದು ಆದರ್ಶವಾಗಿ ಇರ್ತಿತ್ತು. ಸುಮಾರು ಜನ ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಊರಲ್ಲಿ ಗೌಡ್ರು ಒಂದು ಆದರ್ಶವಾಗಿ ನಿಷ್ಪಕ್ಷವಾಗಿ ನ್ಯಾಯಗಳು ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಸೊ ನಾವೆಲ್ಲ ಆತರ ನಮ್ ಗೌಡ್ರು ಅವತ್ತು ಎಲ್ಲಾನು ಪ್ರತಿಯೊಬ್ಬ ಜನಾಂಗಕ್ಕೂ ಬೆಂಗಳೂರಲ್ಲಿ ಒಂದೊಂದು ಪೇಟೆ ಕಟ್ಕೊಟ್ಟಿದ್ದಾರೆ. ಅವ್ರ ಅಂದ್ರೆ ಒಕ್ಕಲಿಗರು ಗೌಡ್ರದ ಒಂದು ಪೇಟೆ ಅಂತ ಎಲ್ಲೂ ಇಲ್ಲ. ನಾವೆಲ್ಲ ಎಲ್ರ ಜೊತೆನೂ ಇರೋಣ ಅಂತ ಉದ್ದೇಶದಿಂದ ನಮ್ಮ ಕೆಂಪೇಗೌಡರು ಅವತ್ತು ಈ ತರ ಪೇಟೆಗಳನ್ನ ಕಟ್ಟಿ ಬೆಂಗಳೂರಕ್ಕೆ ಅಡಿಪಾಯ ಹಾಕಿ, ಅವರ ಒಂದು ವ್ಯಕ್ತಿತ್ವದಿಂದ, ಅವರೊಂದು ಅಟ್ರಾಕ್ಷನ್ ಇಂದ ಇವತ್ತು ನಮ್ಮ ಬೆಂಗಳೂರು ಅಷ್ಟು ಬೆಳೆದಿದೆ. ಅವರೊಂದು ಗುಣ, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅದು ಆ ಶಕ್ತಿ ಅಟ್ರಾಕ್ಟಿವ್ ಗುಣ ಇವತ್ತು ಬೆಂಗಳೂರಲ್ಲಿ ಇಷ್ಟು ಮಟ್ಟಿಗೆ ಬೆಳೆದು ನಮ್ಮ ಕರ್ನಾಟಕ ಮತ್ತು ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ ಅಂದ್ರೆ ಕಾರಣ ಅವ್ರದ್ದು. ಸೊ ಅವರ ಒಂದು ಸವಿ ನೆನಪಿಗೋಸ್ಕರ ಇವತ್ತು ನಾವು ಬೆಂಗಳೂರು ಏರ್ಪೋರ್ಟ್ ಮುಂದೆ ಅವರೊಂದು ವಿಗ್ರಹನ ನಮ್ಮ ಸರ್ಕಾರದವರು ಸೇರಿ ಅಲ್ಲಿ ನೆನೆಸಿದ್ದಾರೆ. ಸೊ ಯಾರೇ ಪ್ರಪಂಚದಿಂದ ಬರ್ಲಿ, ಎಲ್ಲೇ ಬರ್ಲಿ, ಅವ್ರಿಗೆ ಕೆಂಪೇಗೌಡರನ್ನ ತಿಳ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಅಲ್ಲಿ ನಮ್ಮ ಕೆಂಪೇಗೌಡರು ವಿಗ್ರಹನ ಮಾಡಿದ್ದಾರೆ. ಸೊ ನಮಗೆಲ್ಲ ಒಂದು ಶಕ್ತಿ ಅವ್ರ ಹೆಸರು ಹೇಳಿದ್ರೆ, ಯಾಕಂದ್ರೆ ಅವರು ಆದರ್ಶ ಗುಣಗಳು ನಾವು ಬೆಳೆಸ್ಕೊಬೇಕು. ಯಾಕೆ ಜಯಂತಿ ಮಾಡ್ತಾ ಇದೀವಿ ಅಂದ್ರೆ, ನಮ್ ಕೆಂಪೇಗೌಡರು ಹೆಂಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅದೇ ತರ ಅವರಲ್ಲಿ ನಾವು
ಅವರ ಗುಣಗಳನ್ನ ನಾವು ಇವತ್ತು ಅಳವಡಿಸ್ಕೊಂಡ್ರೆ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಜಯಂತಿ ಸಾರ್ಥಕ ಆಗುತ್ತೆ. ನಾವು ಜಯಂತಿನೂ ಅದಕ್ಕೋಸ್ಕರ ಅವರು ಒಂದು ಗುಣಗಳು ಬೆಳೆಸ್ಕೊಳ್ಳೋದಕ್ಕೋಸ್ಕರ ನಾವು ಜಯಂತಿಗಳನ್ನ ಮಾಡ್ಬೇಕಂತೇಳಿ ಅವರ ಒಂದು ಅನುಕರಣೆ ಎಲ್ಲರೂ ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನ್ನ ನಮ್ಮ ಮುಳಬಾಲ್ ಉಪವಿಭಾಗದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿಯನ್ನು ನಮ್ಮ ಎಲ್ಲರ ಕೆಪಿಟಿಸಿಎಲ್, ಬೆಸ್ಕಾಂ ಮತ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು, ಸಿಎಂಆರ್ಗಳ ಸಮ್ಮುಖದಲ್ಲಿ ಈ ಒಂದು ವತಿಯಿಂದ ಈ ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಸಭೆಗೆ ಬಂದಿರುವ ನಮ್ಮ ಎಲ್ಲ ನೌಕರ ಬಾಂಧವರಿಗೂ ಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಲೆಕ್ಚರರಾದಂತಹ ವರದರಾಜ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಮುಳಬಾಲ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ VM ರಮೇಶ್ ಸರ್ ಬಂದಿದ್ದಾರೆ. ಲಾಸ್ಟ್ ದಿವಸ ಮಾತ್ರ ರಿಟೈರ್ಡ್ ಆಗಿದ್ದಾರೆ. ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿ ನಮ್ಮ ಶಾಖಾಧಿಕಾರಿಗಳು, ಕಂದಾಯ ಶಾಖೆಯ ನೌಕರರು, ನಮ್ಮ ಲೈನ್ ಮ್ಯಾನ್ ವರ್ಗದವರು, ಕೆಪಿಟಿಸಿಎಲ್ ಸಹಾಯಕ ಇಂಜಿನಿಯರ್ಸು ಎಲ್ಲ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ